ಇದೇನ್ ಪೌಡ್ರು ಕಾಯಿ ಪೀಸ್ ಆರಿಸ್ಕೋತಿದ್ದೀರಾ? ಏನು ಅಭ್ಯಾಸ ಬಲ ಬಿಡು. ಕರ್ಮ, ನಡೀರಿ. ಅಂದ್ರೆ ಏನಿಲ್ಲ, ಟೈರ್ ಕೆಳಗೆ ಸಿಕ್ಕಾಕೊಳ್ಳುತ್ತೆ ಅಂತ ತೆಗ್ದೆ. ಟೈರ್ ಕೆಳಗ್ ಬೀಳುತ್ತೆ ಅಂತಾನ ಇಲ್ಲ ನಿಮ್ ಬಾಯಿಗೆ ಬೀಳ್ಬೇಕು ಅಂತಾನ? ಬಾಯಿ ಮುಚ್ಚು ದರಿದ್ರದವನೇ, ನಿಮ್ಮ ಅಪ್ಪನಿಗಿಂತ ಹೆಚ್ಚಾಗಿದೆ ನಿನ್ ಮಾತು. ಕೇಶವ ಸರ್, ಹೋಗಿ ಮನೆಗೆ ಬೀಗ ಹಾಕು. ಸರಿ ಸರ್. ಮನೆ ಎಲ್ಲ ಬಾಗ್ಲೂ ಹಾಕಿದ್ದೇನೆ ಸರ್. ಇವಾಗ ಮನೆ ಬೀಗ ಕೂಡ ಹಾಕಿದ್ದೇನೆ. ಇನ್ನು ಹಾವು ಬರಲ್ಲ. ನಡೀರಿ ನಡೀರಿ ಅಜ್ಜಿ. ಮೇಡಮ್, ದಿವ್ಯಮ್ಮಂಗೆ ಈ ಊರಲ್ಲೇ ಸಾವಿದೆ ಅಂತ ಹೇಳಿದ್ರಲ್ಲ, ಆದ್ರೆ ಅವ್ರಿಗೆ ಬಾರ್ಡರ್ ದಾಟಿದ್ರೆ ಸಾವನ್ನ ದಾಟ್ಕೊಂಡಂಗೆ ಅಲ್ವಾ? ಸಾವಿಗೆ ಬಾರ್ಡರ್ ಇರಲ್ಲ ಅನ್ನಂತೂ. ಎಲ್ಲರೂ ಮಿತಿ ಇಲ್ದೇ ಇರೋ ಪ್ರೀತಿ ಅನ್ಕೋತಾರೆ. ಆದ್ರೆ ಎಲ್ಲಾದ್ರೂ ಇರೋಕ್ಕಾಗೋದು, ಎಲ್ಲಿಗಾದ್ರೂ ಬರೋಕ್ಕಾಗೋದು, ಯಾವಾಗಾದ್ರೂ ನಡೆಯುವಂಥದ್ದು ಸಾವು ಒಂದೇ. ಯಾಕೋ ಕಾರ್ ನಿಲ್ಲಿಸ್ದೆ? ಮುಂದಿರೋ ಕಾರ್ ನಿಂತ್ರೆ ನಾನು ನಿಲ್ಲಿಸ್ಬೇಕಲ್ವಾ ಸರ್? ಮತ್ತೆ ಟೈರ್ ಪಂಚರ್ ಆಯ್ತಾ ಅಥವಾ ಅಡ್ಡ ಬಂತ? ನೀವು ಎಲ್ಲಿಗೆ ಹೋದ್ರೂ ಅಪಾಯ ನಿಮ್ಮನ್ನ ಬಿಡೋದಿಲ್ಲ. ಹೊರಟೋಗಿ, ವಾಪಸ್ ಹೊರಟೋಗಿ. ಲೇ, ಮರ್ಯಾದಿಂದ ಹೋಗಕ್ ದಾರಿ ಬಿಡು. ನಾನು ಬಿಡ್ತೀನಿ, ಆದ್ರೆ ಅಪಾಯ ಬಿಡೋದಿಲ್ಲ. ತಪ್ಪಿಸ್ಕೊಳಕ್ಕಾಗಲ್ಲ. ಇದು ಸತ್ಯ, ಇದು ಸತ್ಯ. ಅಣ್ಣ, ಅಣ್ಣ ವಾಪಸ್ ಹೋಗ್ಬಿಡೋಣ ಅಣ್ಣ. ಯಾರೋ ಏನೋ ಅಂದ್ರು ಅಂತ ನಾವ್ ವಾಪಸ್ ಹೋಗೋದು ಅಂದ್ರೆ ಏನು? ಅದಕ್ಕೆ ಮುಂದೆ ಹೋದ್ರೆ ಅಪಾಯ ಅಂತ ಇದ್ದಾನೆ ಅಲ್ವಾ? ಹುಚ್ಚನ್ ಮಾತನ್ನ ಕೇಳ್ತಾ ಇದೀರಲ್ಲ, ಯಾಕೆ? ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಆ ಹುಚ್ಚನ್ಗೆ ಹೇಗ್ ಗೊತ್ತು? ಊರಲ್ಲಿ ದೇವಸ್ಥಾನ ಇದೆ ಅಲ್ವಾ ಶಶಿ? ಭಿಕ್ಷುಕರು, ಸನ್ಯಾಸಿಗಳು, ಹುಚ್ಚರು ಬರ್ತಾ ಇರ್ತಾರೆ. ಬಾಯಿಗೆ ಬಂದಿದ್ದನ್ನು ಹೇಳ್ತಿರ್ತಾರೆ. ಓ, ಊರಲ್ಲಿ ತುಂಬಾ ಜನ ಹುಚ್ಚರಿದ್ದಾರೆ ಅಂತ ಆಯ್ತು. ಜೀವನ ಗೊತ್ತಿಲ್ಲದೆ ಇರೋ ಭಿಕ್ಷುಕರು, ಜೀವನದ ಮೇಲೆ ವಿರಕ್ತಿ ಬಂದಿರೋ ಸನ್ಯಾಸಿಗಳು, ಮನಸ್ಸು ಹಾಳಾಗಿರೋ ಹುಚ್ಚರು ಇರ್ತಾರೆ ಕಣಪ್ಪ. ತೋಚಿದ್ದನ್ನ ಹೇಳ್ತಾ ಇರ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ನಾವ್ ಹಿಂದೆ ಹೆಜ್ಜೆ ಇಡೋದ್ ಬೇಡ. ದೇವಸ್ಥಾನಕ್ಕೆ ಹೋಗೋಣ. ನನ್ಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ನಾವೆಲ್ಲ ಇದೀವಿ ಅಲ್ವಾ, ಭಯ ಯಾಕೆ? ನಾವು ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕು. ಖಂಡಿತವಾಗ್ಲೂ ಯಾಕೆ ಹೋಗ್ಬೇಕು? ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ ಅಲ್ವಾ ರೀ. ಅನ್ಕೊಂಡ್ಮೇಲೆ ಹೋಗದೆ ಇರೋದು ಚೆನ್ನಾಗಿರಲ್ಲ ಪಾಪ. ನಿಮ್ಮೆಲ್ರ ಪ್ರಾಣಕ್ಕೆ ನನ್ ಪ್ರಾಣನ ಅಡ್ಡ ಕೊಡ್ತೀನಿ. ಪ್ಲೀಸ್ ಹೋಗೋಣ. ಅಲ್ಲಿ ನಿಂಗೇನೋ ಕೆಲ್ಸ ಇದೆ ಅಂತ ಹೇಳು. ಸುಮ್ನೆ ಪಾಪ ಪುಣ್ಯ ಯಾಕೆ?
ಹೊರಡೋಣ ಬನ್ನಿ. ಇಲ್ಲಿ ನಿಲ್ಸಿದ್ರಲ್ಲ ಯಾಕೆ ಸರ್? ನೈಟ್ ಇಲ್ಲೇ ಸ್ಟೇ ಮಾಡೋಣ. ಏನು ಈ ರೋಡ್ ಪಕ್ಕದಲ್ಲ? ಇದು ರೋಡ್ ಪಕ್ಕದಲ್ಲ, ಇದು 5 ಸ್ಟಾರ್ ಹೋಟೆಲ್. ನೋಡಿ ಎಷ್ಟು ಸೂಪರ್ ಆಗಿದೆ. ಸೂಪರ್ ಹಾಸ್ಪಿಟಾಲಿಟಿ. ಮನೆ ಅಳಿಯಂಗೆ ಮನೆ ಸೊಸೆಗೆ ಒಳ್ಳೆ ಏರ್ಪಾಟ್ ಮಾಡಿದೀರಾ. ವೆರಿ ಗುಡ್. ನೀವಿರಿ, ನಾನ್ ಕೇಳ್ತೀನಿ. ಯಾಕಣ್ಣ ಇಲ್ಲಿ ಸ್ಟೇ ಮಾಡ್ಬೇಕು? ನೈಟ್ ಡ್ರೈವಿಂಗ್ ಅಷ್ಟು ಸೇಫ್ ಅಲ್ಲಮ್ಮ. ನಿನಗೆ ಡ್ರೈವಿಂಗ್ ಕಷ್ಟ ಆಗ್ತಾ ಇದ್ರೆ ನನ್ಗೆ ಕೊಡು, ನಾನ್ ಕ್ಲೀನಾಗಿ ಕರ್ಕೊಂಡು ಹೋಗ್ತೀನಿ. ಬೇಡ ಬಿಡು ಅಣ್ಣ, ನೈಟ್ ಡ್ರೈವಿಂಗ್ ಅಷ್ಟು ಸೇಫ್ ಅಂತ ನಂಗೂ ಅನ್ನಿಸ್ತಿಲ್ಲ. ಇಲ್ಲೇ ಸ್ಟೇ ಮಾಡೋಣ. ನೀನ್ ಹೇಳಿದಿಕ್ಕೆ ಒಪ್ಕೋತಾ ಇದ್ದೀನಿ. ಈ ರೋಡ್ ಸೈಡ್ ಅಲ್ಲಿ ಯಾಕೆ? ಮುಂದೆ ಹೋಗಿ ಯಾವ್ದಾದ್ರು ಹೋಟ್ಲಲ್ ಸ್ಟೇ ಮಾಡೋಣ. ದಿನ ರೂಮಲ್ಲೇ ಮಲ್ಕೋತೀವಿ ಅಲ್ವಾ, ಇವತ್ತು ಹೊರಗಡೆನೆ ಮಲ್ಕೊಳ್ಳೋಣ. ಕೇಶವ, ಕಾರಲ್ಲಿ ಬೆಡ್ಶೀಟ್ ಇದೆ, ತಗೊಂಡ್ ಬಾ. ಆಗ್ಲೇ ಅಜ್ಜಿ. ಬೆಡ್ಶೀಟ್ ಬೇರೆ ತಂದಿದ್ದೀರಾ ಅಂತ ಆಯ್ತು, ಮೊದ್ಲೇ ಪ್ರಿಪೇರ್ ಆಗಿ ಬಂದಿದ್ದೀರಾ. ಏನ್ ಸರ್ ನೀವು ಏನೋ ಒಂದು ಹೇಳ್ತಾ ಇರೋದಕ್ಕಾಗಲ್ವಾ? ಅಂದ್ರೆ ನನ್ನ ಬಾಯಿ ಬಡ್ಕ ಅಂತ ಇದ್ಯಾ? ನಿನ್ನ ಅಭ್ಯಾಸ ನನಗ್ ಬಂದಿದೆ ಅಂತ ಇದ್ಯಾ? ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತ್ಕೋ ಅಂತ ಇದ್ಯಾ? ಮಹಾಪ್ರಭು, ಅಂತ ಸಾಹಸ ನಾನ್ ಮಾಡಲ್ಲ. ನಿದ್ರೆ ಬರ್ತಾ ಇದೆ, ಮಲ್ಕೊಳ್ಳೋಣ.